ಯಾವುದೇ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನ ಕೊಂಡ್ಕೊಳ್ಳದೆ ಮನೆಯಲ್ಲೇ ಈಸಿಯಾಗಿ ಕಡಿಮೆ ಖರ್ಚಲ್ಲಿ, ಕಡಿಮೆ ಅಂದರೆ ತೀರಾ ಕಡಿಮೆ ಖರ್ಚಲ್ಲಿ ನಿಮ್ಮ ಸ್ಕಿನ್ನನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೋದು ಹಾಗೂ ನಿಮ್ಮ ಕೂದಲನ್ನ ಹೇಗೆ ಸ್ಟ್ರಾಂಗ್, ಲಾಂಗ್, ಸಾಫ್ಟ್, ಸಿಲ್ಕಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ನೀವು ಈ ಒಂದು ರೆಮಿಡಿನ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ತಲೇ ಬಂದರೆ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಕೂಡ ಚೇಂಜಸ್ನ ನೀವು ಕಾಣ್ಬೋದು. ಸೊ ಮೇನ್ಲಿ ಏನೇನು ರೆಡಿಯಾಗಿ ಇಟ್ಕೋಬೇಕು ಅಂತ ಅಂದರೆ ಫ್ಲ್ಯಾಕ್ಸೀಡ್ ಅಂದರೆ ಅಗಸೆ ಬೀಜ ಅಂತೀವಿ. ಕಡಿಮೆ ರೇಟ್ ಆ್ಯಕ್ಚುಲಿ, ಎಲ್ಲ ಕಡೆ ಸಿಗುತ್ತೆ. ಪ್ರೊವಿಷನ್ ಸ್ಟೋರ್ ಅಂದರೆ ದಿನಸಿ ಅಂಗಡಿನಲ್ಲಿ ನೋಡ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತರಿಸ್ಕೋಬೋದು. ಸೊ ಅಗಸೆ ಬೀಜ 1-2 ಸ್ಪೂನು, ಹಾಗೂ ಮನೆಯಲ್ಲಿ ನೀವು ಯಾವ ರೈಸ್ ಯೂಸ್ ಮಾಡ್ತೀರೋ ಅದೇ ರೈಸು, ಅದು 2 ಸ್ಪೂನ್. 2 ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಳ್ಳಿ. ಇದನ್ನು ಅಗಸೆ ಬೀಜ ಹಾಗೂ ರೈಸ್ ಇದೆರಡನ್ನು ನೀರಲ್ಲಿ ಹಾಕಿ ಇದನ್ನು ಕುದಿಸಿ. ಇವಾಗ ಇದು ಕುದಿತಿದ್ದ ಹಾಗೇ ನೀರು ಒಂಥರ ಸ್ಲೈಮಿ ಅಂದರೆ ಅಂಟಂಟು ಥರ ಆಗುತ್ತೆ, ಅಂದರೆ ಜೆಲ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇದು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಒಂದು ಸ್ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ತಾ ಬನ್ನಿ. ಆಮೇಲೆ ಇದನ್ನು ಆರೋದಕ್ಕೆ ಬಿಡಿ. ತಣ್ಣಗಾದಮೇಲೆ ಇದನ್ನು ಸೋಸ್ಕೊಳ್ಳಿ. ಯಾವುದೇ ಒಂದು ಕಾಟನ್ ಬಟ್ಟೆ, ಕ್ಲೀನಾಗಿರುವಂಥ ಕಾಟನ್ ಬಟ್ಟೆನ ತೊಗೊಂಡು ಇದನ್ನು ಸೋದಿಸ್ಕೊಳ್ಳಿ. ಸೊ ಈಗ ನಿಮ್ಮ ಒಂದು ಹೇರ್ ಜೆಲ್ ಆರ್ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಸೊ ಇದನ್ನು ಡಬಲ್ ಬೆನಿಫಿಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂದರೆ, ಇದರಲ್ಲಿ ಮೊಟ್ಟೆನ ಸೇರಿಸ್ತೀವಿ, ಮೊಟ್ಟೆಯ ಬಿಳಿ ಭಾಗ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತ ಅಂದರೆ, ಇವಾಗ ಈ ಒಂದು ಹೇರ್ ಜೆಲ್ ಏನು ರೆಡಿಯಾಗಿದೆ ಅಲ್ವಾ, ಇದರಲ್ಲಿ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಬಿಡಿ. ಇದನ್ನು ಡೈರೆಕ್ಟಾಗಿ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು, ಬಟ್ ಆಯ್ಲಿ ಸ್ಕಿನ್ ಹಾಗೂ ಪೋರ್ಸ್ ಏನಾದರೂ ಜಾಸ್ತಿ ಇದ್ದರೆ, ಅಥವಾ ನಿಮಗೆ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ಇದನ್ನು ಫ್ರೀಸ್ ಮಾಡಿ ಹಚ್ಕೊಳ್ಳೋದು ಇನ್ನೂ ಆ್ಯಕ್ಚುಲಿ ಬೆನಿಫಿಷಿಯಲ್. ಸೊ ಅದಕ್ಕೋಸ್ಕರ ಈ ಒಂದು ಓಲ್ಡ್ ಇದೆ ನನ್ನ ಹತ್ರ. ಸೊ ನೋಡಿ, ಇದು ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ, ಜಾಸ್ತಿ ಏನು ರೇಟ್ ಇಲ್ಲ. ಸೊ ಇದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹತ್ರ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವ ಫ್ರಿಜ್ನದ್ದು, ಅದರಲ್ಲಿ ಹಾಕಿಬಿಟ್ಟು ಇದನ್ನು ಫ್ರೀಝರಲ್ಲಿ ಇಟ್ಟುಬಿಡಿ. ಸೊ ಫ್ರೀಝರಲ್ಲಿ ಇದನ್ನು ಒಂದು 5 ಗಂಟೆಗಳ ಕಾಲ ಇಟ್ಟರೆ ಇದು ಐಸ್ ಆಗುತ್ತೆ. ಇದನ್ನು ನೀವೇನು ಮಾಡಬೇಕಂತ ಅಂದರೆ, ದಿನ ಬೆಳಗ್ಗೆ ಎದ್ದೇಳ್ತೀರ ಅಲ್ಲ, ಆಫ್ಟರ್ ಫೇಸ್ ವಾಶ್ ಆರ್ ಬಿಫೋರ್ ಫೇಸ್ ವಾಶ್ ನೀವು ಇದನ್ನು ಫೇಸ್ ಮೇಲೆ ರಬ್ ಮಾಡಬೇಕು. ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಅಂದರೆ ನಿಮಗೆ ಬೇಗ ರ್ಯಾಷಸ್ ಆಗುತ್ತೆ, ನಿಮಗೆ ಬೇಗ ರೆಡ್ನೆಸ್ ಆಗಿಬಿಡುತ್ತೆ, ಅಥವಾ ಆಲ್ರೆಡಿ ನಿಮಗೇನಾದರೂ ಅಲರ್ಜಿ ಏನಾದರೂ ಇದ್ದರೆ ಇದರ ಮೇಲೆ ಒಂದು ಕ್ಲೀನ್ ಆಗಿರುವಂಥ ಕಾಟನ್ ಬಟ್ಟೆ ಹಾಕ್ಕೊಂಡು ಆಮೇಲೆ ನೀವು ಫೇಸ್ ಮೇಲೆ ಮಸಾಜ್ ಮಾಡ್ಬೋದು. ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ, ನಿಮ್ಮ ಸ್ಕಿನ್ ಪದೇ ಪದೇ ಆಯ್ಲಿ ಆಗುತ್ತೆ, ಪೋರ್ಸ್ ಏನಾದರೂ ಜಾಸ್ತಿ ಇದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ರಬ್ ಇಟ್ ಆನ್ ಯೋರ್ ಫೇಸ್. ಸೊ ಇದನ್ನು ನೀವು ಡೈಲಿ ಮಾಡ್ತಾ ಬನ್ನಿ. ಈ ಒಂದು ಐಸ್ ಕ್ಯೂಬ್ನ ತೊಗೊಂಡು ಫೇಸ್ ಮೇಲೆ ರಬ್ ಮಾಡೋದ್ರಿಂದ ನಿಮಗಿರುವಂಥ ಪಿಗ್ಮೆಂಟೇಷನ್ ಸಡನ್ನಾಗಿ ಕಡಿಮೆ ಆಗಲ್ಲ. ದಿನಾಗಲೂ ಮಾಡೋದ್ರಿಂದ ಏನಾಗುತ್ತೆ, ನಿಧಾನವಾಗಿ ಸ್ವಲ್ಪನೇ ಲೈಟ್ ಆಗ್ತಾ ಹೋಗುತ್ತೆ. ಹಾಗೂ ಸ್ಲೋಲಿ ನಿಮ್ಮ ಸ್ಕಿನ್ ಮೇಲಿರುವಂಥ ಪೋರ್ಸ್ ಕಂಪ್ಲೀಟಾಗಿ ಝೀರೋ ಆಗೋದಿಲ್ಲ, ಬಟ್ ಅಷ್ಟು ಎದ್ದು ಕಾಣೋದಿಲ್ಲ ಮುಂಚೆ ಇದ್ದಷ್ಟು. ಹಾಗೂ ಸ್ಕಿನ್ ಕೂಡ ಜಾಸ್ತಿ ಆಯ್ಲಿ ಆಗೋದಿಲ್ಲ, ನಿಮ್ಗೆ ಸ್ಕಿನ್ ರಿಫ್ರೆಶ್ಡ್ ಆಗಿರುತ್ತೆ, ನಿಮಗಿರುವಂಥ ಪಿಗ್ಮೆಂಟೇಷನ್ಸ್ ಎಲ್ಲ ಲೈಟ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಸ್ಕಿನ್ ಕೂಡ ಕ್ರಮೇಣವಾಗಿ ಕ್ಲಿಯರ್ ಆಗುತ್ತೆ. ಸೊ ಈಗ ಇದು ಫೇಸ್ ರೆಮಿಡಿ ಆಯಿತಾ. ಈಗ ನಾನು ಏನು ಹೇಳಿದೆ, ಎಷ್ಟು ಬೇಕಷ್ಟು ಫೇಸಿಗೆ ಮಾತ್ರ ತೊಗೊಳ್ಳಿ ಅಂತ ಹೇಳಿದ್ದೆ. ಉಳಿದಿರುವಂಥ ಒಂದು ಜೆಲ್ನ ನೀವೇನು ಮಾಡಬೇಕಂದ್ರೆ, ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು. ಇದನ್ನು ಡಬಲ್ ಬೆನಿಫಿಟ್ ಮಾಡೋದಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ಮೊಟ್ಟೆಯ ಬಿಳಿ ಭಾಗವನ್ನು ಇದರಲ್ಲಿ ಸೇರಿಸಬೇಕಾಗತ್ತೆ. 1 ಹೋಲ್ ಎಗ್ ಅಂದರೆ ಅಲಾಂಗ್ ವಿತ್ ಯೋಕ್, ಅಂದರೆ ಹಳದಿ ಭಾಗ ಕೂಡ ನೀವು ಹಾಕ್ಕೋಬೋದು, ಬಟ್ ಅದೊಂಥರ ಸ್ಮೆಲ್ ಬರುತ್ತೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಇಟ್ಸ್ ಆಲ್ವೇಸ್ ಸೇಫ್ ಟು ಯೂಸ್ ಎಗ್ ವೈಟ್. ಸೊ ಈಗ ನಿಮ್ಮ ಪ್ರೋಟೀನ್ ರಿಚ್ ಹೇರ್ ಪ್ಯಾಕ್ ರೆಡಿ ಆಗಿದೆ. ಇದು ಪ್ರೋಟೀನ್ ರಿಚ್ ಮತ್ತು ನರಿಷಿಂಗ್ ಮತ್ತು ನಿಮ್ಮ ಕೂದಲಿನ ಇನ್ಸ್ಟೆಂಟಾಗಿ ಸಾಫ್ಟ್ ಶೈನಿಯಾಗಿ ಮಾಡುತ್ತೆ. ಸೊ ನೀವೇನು ಮಾಡಬೇಕಂದ್ರೆ, ಈ ಒಂದು ಹೇರ್ ಪ್ಯಾಕ್ ಹಾಕೋ ಹಿಂದಿನ ದಿನ ಜಸ್ಟ್ ವಾಶ್ ಯೋರ್ ಹೇರ್ ಥರಲಿ, ನೀಟಾಗಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಕೋಳೆ ಆಗಲಿ ಗಲೀಜಾಗಲಿ ಏನೂ ಇಲ್ದಿರೋ ಹಾಗೆ ನೀಟಾಗಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನ ನಿಮ್ಮ ಸ್ಕ್ಯಾಲ್ಪ್ ನೀಟಾಗಿರುತ್ತಲ್ವ, ಅಥವಾ ಕೂದಲು ಒಣಗಿದ ಮೇಲೆ ಸೇಮ್ ಡೇ ನೀವೇನು ಮಾಡ್ತೀರಾ ಅಂದರೆ, ಈ ಒಂದು ಜೆಲ್ನ ನೀಟಾಗಿ ಫುಲ್ ಕೂದಲ ಮೇಲೆ ಹಾಕ್ಕೊಳ್ಳಿ, ಸ್ಕ್ಯಾಲ್ಪ್ ಮೇಲೆ ಹಾಕ್ಕೊಳ್ಳಿ, ಟಾಪ್ ಟು ಬಾಟಮ್ ನೀಟಾಗಿ ಕೋಟ್ ಮಾಡಿಬಿಡಿ, ಆಯಿತಾ. ಸೊ ಹೀಗೆ ಇದನ್ನು ಕೂದಲನ್ನ ಕಟ್ಟಿಬಿಟ್ಟು 1 ಗಂಟೆಗಳ ಕಾಲ, ಮ್ಯಾಕ್ಸಿಮಮ್ ಒಂದು 45 ಮಿನಿಟ್ಸ್ವರೆಗೂ ಬೇಕಾದರೂ ಬಿಡ್ಬೋದು, ಅಥವಾ 1 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡುವಾಗ ಯಾವುದೇ ಒಂದು ಶ್ಯಾಂಪು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕಿದ್ದರೆ ನೀವು ಕಂಡೀಷ್ನರ್ ಯೂಸ್ ಮಾಡ್ಬೋದು, ಕಂಡೀಷ್ನರ್ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ.
ಸೊ ಈಗ ಹೇರ್ ವಾಶ್ ಮಾಡ್ತಿರಲ್ಲ, ಒಣಗಿದ ಮೇಲೆ ನೀವು ನೋಡ್ಬೋದು ನಿಮ್ಮ ಕೂದಲು ಮುಂಚೆ ಅಷ್ಟು ಒರಟು ಅನಿಸಲ್ಲ, ಸಾಫ್ಟ್ ಅನಿಸುತ್ತೆ. ಹಾಗೂ ಇದನ್ನು ಕೂಡ ಕನ್ಸಿಸ್ಟೆಂಟಾಗಿ ನೀವು ಟ್ರೈ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕೂದಲು ತುಂಬ ಒರಟಾಗಿ ಫ್ರಿಝಿಯಾಗಿ ಅನಿಸೋದಿಲ್ಲ. ಇಟ್ ಬಿಕಮ್ಸ್ ಸ್ಮೂತ್ ಗ್ರ್ಯಾಜುವಲಿ. ಸಡನ್ನಾಗಿ ಒನ್ ವಾಶಲ್ಲಿ ಆಗಲ್ಲ, ರಿಪೀಟೆಡ್ ಆಗಿ ಅಪ್ಲೈ ಮಾಡ್ತಾ ಇರಬೇಕು. ಈಗ ಒಂದು ಮುಖ್ಯವಾದ ಪ್ರಿಕಾಷನ್, ನಿಮಗೇನಾದರೂ ಸೈನಸ್ ಇದ್ದರೆ, ತಲೆನೋವು, ಕೋಲ್ಡ್ ಇದ್ದರೆ ಈ ಒಂದು ಹೇರ್ ಮಾಸ್ಕನ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ಅಕಸ್ಮಾತ್ ನೀವು ಯೂಸ್ ಮಾಡಬೇಕಂದ್ರೆ ಒಂಚೂರು ಹೇರ್ ಮಾಸ್ಕನ್ನ ಬೆಚ್ಚಗೆ ಮಾಡ್ಕೊಂಡು ಅಪ್ಲೈ ಮಾಡಿ, ಹಾಗೂ ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬೇಡಿ. ಇಲ್ಲ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಈಗ ಉಳಿದಿರುವಂಥ ಹೇರ್ ಮಾಸ್ಕ್ನ ನೀವು ಆರಾಮಾಗಿ ಒಂದು 5 ದಿನಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಏನಾದರೂ ಒಂಚೂರು ಕಲರ್ ಚೇಂಜಸ್ ಆಗ್ಬೋದು, ಬಟ್ ನಾನು ಯಾವತ್ತೂ ಇಟ್ಟು ಟ್ರೈ ಮಾಡಿ ನೋಡಿಲ್ಲ. ಅಫ್ಕೋರ್ಸ್ ಅದೊಂದು ಫ್ರೀಝರಲ್ಲಿ ಇದೆಯಲ್ಲ, ಅದು ಹಾಗೇ ಇರುತ್ತೆ, ಅದು ನೋ ಪ್ರಾಬ್ಲಮ್. ಯಾಕಂದರೆ ಫ್ರೀಝ್ ಆದಾಗ ಸೊ ದೆರ್ ಆರ್ ಲೆಸ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ಸ್ಪಾಯ್ಲ್ಡ್. ಆ್ಯಂಡ್ ನಾನೇನು ದಿನ ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಸೊ ಖಾಲಿ ಆದಾಗ ಮತ್ತೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೋಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಹೇರ್ ಜೆಲ್, ಅದು ಫ್ರಿಜ್ಜಲ್ಲಿರುತ್ತೆ, ಜಾಸ್ತಿ ದಿನ ಅಂತ ಇಡೋಕ್ಕಾಗೋದಿಲ್ಲ. ಅಂದರೆ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಇಡೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು 5 ಡೇಸ್ ಒಳಗೆ ಇದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಆಯಿತಾ. ಈಗ ಇದನ್ನು ವಾರಕ್ಕೆ 2 ಸರಿ ಆದರೂ ನೀವು ಅಪ್ಲೈ ಮಾಡಿ. ಬಟ್ ಗಮನದಲ್ಲಿರಲಿ, ಕೂದಲನ್ನ ಚೆನ್ನಾಗಿ ಹಿಂದಿನ ದಿನವೇ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಆರ್ ಸೇಮ್ ಡೇ ನೀವು ಹೇರ್ ವಾಶ್ ಮಾಡಿ ದಿನಾನೇ ಬೇಕಿದ್ರೆ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಒಣಗಿದ ಮೇಲೆ, ನಿಮ್ಮ ಕೂದಲು ಒಣಗಿದ ಮೇಲೆ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದನ್ನು ರಿಪೀಟೆಡಾಗಿ ಯೂಸ್ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ಇದನ್ನು ಅಪ್ಲೈ ಮಾಡಿದಾಗೆಲ್ಲ ಆ್ಯಕ್ಚುಲಿ ಬೇರೆ ಯಾವುದೇ ಒಂದು ಹೇರ್ ಮಾಸ್ಕ್, ಹೇರ್ ಕಂಡೀಷ್ನರ್, ಹೇರ್ ಸಿರಮ್ ಹಾಕ್ದಲೇ ನನ್ನ ಕೂದಲು ಸಾಫ್ಟಾಗಿರುತ್ತೆ ಆ್ಯಂಡ್ ಶೈನಿಯಾಗಿ ಕೂಡ ಇರುತ್ತೆ. ಸೊ ನಿಮಗೂ ಕೂಡ ಹೀಗೆ ಅನಿಸ್ತಾ ಇದೇ ರಿಸಲ್ಟ್ ಬಂತ ಅಂತ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನೆಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.